ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 81 ಕನ್ನಡ. ನಾನು ರಾಣಿಗೌಡ. ಅಂಬಾರಿ ಅಂದಕ್ಷಣ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ನಾವು ನೆನಪು ಮಾಡ್ಕೊಳ್ತೇವೆ. ಶ್ರೀ ಚಾಮುಂಡಿ ತಾಯಿಯನ್ನ ಹೊತ್ತ ಗಜಪಡೆಯನ್ನ ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಬರ್ತಾರೆ. ಇದೇ ರೀತಿಯಲ್ಲಿ ಊರು ಹಬ್ಬಕ್ಕೆ ಆನೆ ಹೊತ್ತ ಅಂಬಾರಿ ಮೆರಗು ನೋಡಲು ಆಕರ್ಷಣೆಯಾಗಿತ್ತು. ಎಲ್ಲಿ ಊರು ಹಬ್ಬ ಸಂಭ್ರಮ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ನಮ್ಮ ಊರಿಗೆ ಒಳ್ಳೇದಾಗ್ಲಿ, ನನ್ನ ಕ್ಷೇತ್ರಕ್ಕೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ವಿಜೃಂಭಣೆಯಿಂದ ಚಾಮುಂಡೇಶ್ವರ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಎಷ್ಟು ದೂರ ಮೆರವಣಿಗೆ ನಡೀತದೆ? ಎಲ್ಲೆಲ್ಲಿ? ಇಲ್ಲಿಂದ ಗ್ರಾಮ ಪಂಚಾಯಿತಿ ವೀರಭದ್ರೇಶ್ವರ ದೇವಸ್ಥಾನ ತಲುಪಿ ಚಾಮುಂಡೇಶ್ವರಿ ದೇವಸ್ಥಾನ ತಲುಪುತ್ತೆ. ಮತ್ತೆ ವಾಪಸ್ ಬರ್ತಾ ಬಸವಣ್ಣನ ದೇವಸ್ಥಾನ ತಲುಪಿ ಮತ್ತೆ ವಾಪಸ್ ಬಂದು ಇಲ್ಲೇ ಸೇರಿ ಶ್ರೀ ಜ್ಯೋತಿಷಾಲಯ ಜ್ಞಾನ ಮಂದಿರ, ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ, ಗೃಹ ಪ್ರವೇಶ, ಮದುವೆ, ನಾಮಕರಣ, ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾಹಿತರಿಗೆ ಕದಲಿ ವಿವಾಹ, ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ, ವಧುವರ ಸಾಲವಳಿ, ಜನ್ಮಪತ್ರಿಕಾ ರಚನೆ, ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ. ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ. ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು, ಶ್ರೀ ಜ್ಯೋತಿಷಾಲಯ, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ, ಎನ್ಎಂಎಚ್ ಪಾರ್ಕ್ ಹತ್ತಿರ, ಸಿಡೇದಹಳ್ಳಿ, ನಾಗಸಂದ್ರ ಅಂಚೆ, ಬೆಂಗಳೂರು 560073. ದೂರವಾಣಿ ಸಂಖ್ಯೆ 9886648135 ಹಾಗೂ 9844351356. ಇನ್ನು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಶ್ರೀ ತಾಯಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿ ಮೆರವಣಿಗೆ ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡಗಳು ಮೆರುಗು ಇನ್ನಷ್ಟು ಜನರಲ್ಲಿ ಉತ್ಸಾಹ ಮೂಡಿಸಿದೆ. ಜೊತೆಗೆ ಈ ವರ್ಷ ಬಿಸಿಲಿನ ತಾಪಮಾನ ಕಡಿಮೆಯಾಗಿ ನಾಡಲ್ಲಿ ಉತ್ತಮವಾಗಿ ಮಳೆ ಬೆಳೆ ಆಗಲಿ, ಈ ಕಾರ್ಯದಿಂದಲಾದರೂ ತಾಯಿ ಚಾಮುಂಡೇಶ್ವರಿ ಸಂತೃಪ್ತಗೊಂಡು ಮಳೆಯನ್ನ ಕರುಣಿಸಲಿ, ನಾಡಿನಲ್ಲಿ ನೀರಿನ ಸಮಸ್ಯೆ ಬಗೆಹರಿಲಿ, ಬತ್ತಿದ ನದಿ, ಕೆರೆ, ಕುಂಟೆಗಳು ತುಂಬಿ ನಾಡು ಸಮೃದ್ಧವಾಗಲಿ ಅಂತ ತಾಯಿಯಲ್ಲಿ ಗ್ರಾಮದ ಜನ ಒಗ್ಗಟ್ಟಿನಿಂದ ಪ್ರಾರ್ಥನೆ ಮಾಡಿದ್ದಾರೆ. ಸಾವಿರಾರು ವರ್ಷಗಳಿಂದ ಚಾಮುಂಡೇಶ್ವರಿ ಮತ್ತು ವೀರಭದ್ರಸ್ವಾಮಿ ಜಾತ್ರಾ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಪ್ರಯುಕ್ತ ಈಗ ಏನು ಈ ಜಾತ್ರೆಯಲ್ಲಿ ಹೊಸದಾಗಿ ಚಾಮುಂಡೇಶ್ವರಿನ ಆನೆ ಮೇಲೆ ಅಂಬಾರಿ ತರ ಮೆರವಣಿಗೆ ಮಾಡಿ ಏನು ಹಬ್ಬನ ಹೊಸದಾಗಿ ಹೊಸ ರೀತಿ ಆಚರಿಸಿ ನಮ್ಮೂರಿನೆಲ್ಲ ಜನಗಳು ಮತ್ತೆ ಗ್ರಾಮಸ್ಥರು, ಹಿರಿಯರು, ಊರೇಜ್ಮಾನರು ಪ್ರತಿಯೊಬ್ಬರು ಸೇರಿ ಏನ್ ಮಾಡ್ತಾ ಇದಾರೆ. ಇದು ಈಗೇನು ಬರಗಾಲ ಬಂದೈತೆ, ಈಗೇನು ಸಣ್ಣ ಪುಟ್ಟ ನಮ್ಮ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅದೆಲ್ಲ ನಿವಾರಣೆ ಆಗಿ ಪ್ರತಿ ವರ್ಷ ಈಗಿನ ಹೆಚ್ಚಿಗೆ ನೆನಪಿಗೆ ತಾಯಿ ಆಶೀರ್ವಾದ ಮಾಡಿ ಎಲ್ಲಾನು ಚೆನ್ನಾಗಿ ಹೇಳ್ತಿದ್ದಾರೆ.
ಒಟ್ಟಾರೆ ಗ್ರಾಮದ ಜಾತ್ರಾ ಮಹೋತ್ಸವದ ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಆನೆಯ ಅಂಬಾರಿ ಹೊಸ ಮೆರುಗು ತಂದ್ರೆ ನಾಡಿನ ಒಳಿತಿಗಾಗಿ ಉತ್ತಮ ಮಳೆ ಬೆಳೆಯಾಗಿ ಪ್ರಾಣಿ ಪಕ್ಷಿಗಳ ಸಂಕುಲ ಕಾಪಾಡುವಂತೆ ಮನವಿ ಉತ್ತಮ ಸಂದೇಶವನ್ನು ಗ್ರಾಮಸ್ಥರು ಸಾರಿದ್ದಾರೆ. ಪ್ರಶಾಂತ್ ಕಿಂಗನಹಳ್ಳಿ, ನ್ಯೂಸ್ 81 ಕನ್ನಡ, ನೆಲಮಂಗಲ.